ರಾಜೇಶ್ವರಿ ಸ್ಕೂಲು ನಮಗೆ ಪ್ರೇರಣೆ. ನಾನು ಎಲ್ಲ ಕಡೆ ಹೇಳೋದುಂಟು, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಎಲ್ಲ ಶಾಖೆಗಳು ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಆಗ್ತಾ ಉಂಟು ಅಂಥೇಳಿ. ಅದು ಜ್ಞಾನಸುಧ ಇರ್ಬೋದು, ನಮ್ಮದು ಕ್ರಿಯೇಟಿ ಇರ್ಬೋದು, ಅದರ ಮುಂದುವರೆದ ಭಾಗ ರಾಜೇಶ್ವರಿ. ಇಂಥ ಒಂದು ಉತ್ತಮ ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂತ ಆಲೋಚನೆ ಮಾಡಿದ ಖುಷಿಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಅವರಿಗೆ ನಮ್ಮಿಂದಾದ ಎಲ್ಲ ಸಲಹೆಗಳನ್ನು ಕೊಟ್ಟು ಒಂದು ಒಳ್ಳೆ ರೀತಿಯ ವ್ಯವಸ್ಥೆಗೆ ಅವರು ಸಮಾಜಮುಖಿ ಕೆಲಸ, ಅವರೇನು ಚಿಂತನೆ ಉಂಟು ಅದು ಸಮಾಜಕ್ಕೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಚಿಂತನೆಗೆ ಧ್ವನಿಗೂಡಿಸಿದವನು ನಾನು ಕೂಡ ಅಂತ. ಇವತ್ತೊಂದು ಬಾರಿ ಖುಷಿ ಆಗ್ತದೆ, ಇಂಥ ಒಳ್ಳೆ ಕ್ಯಾಂಪಸ್, ಅದು ಕೂಡ ವಿಶಿಷ್ಟವಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ಯೂಟ್ಯೂಬಲ್ಲಿ. ಒಂದು ಗೋಶಾಲೆಯನ್ನು ಕೂಡ ಮಾಡಿ, ಆ ಗೋಶಾಲೆಯ ಗೋವಿನ ಹಾಲನ್ನೇ ಕ್ಯಾಂಪಸ್ನ ಮಕ್ಕಳಿಗೆಲ್ಲ ಕೊಟ್ಟು ಒಂದು ವಿಶಿಷ್ಟಪೂರ್ಣ ಆರೋಗ್ಯಪೂರ್ಣ ಒಂದು ಕ್ಯಾಂಪಸ್ ಆಗಿ ಶಿಕ್ಷಣ ಸಂಸ್ಥೆಯನ್ನಾಗಿ ಇವತ್ತು ರೂಪಿಸಿ ನಮಗೆ ಮಾದರಿಯಾಗಿರುವಂಥ ಈ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂಥ ನಮ್ಮ ದೇವಿಪ್ರಸಾದ್ ಶೆಟ್ಟಿಯವರೇ, ಹಾಗೆಯೇ ಇವತ್ತಿನ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಹಿರಿಯರು ಹೇಳಿದರು. ಭಾರಿ ಶೇಖರ್ ಅಜಕಾರ್ ಯಾವ ರೀತಿ ಸಮಾಜಕ್ಕೆ ಎಲ್ಲಿ ತೋರ್ಪಡಿಸದೇ ಇದ್ರ ಅದೇ ರೀತಿ ಕಾರ್ಕಳದಲ್ಲಿ ಇನ್ನೊಬ್ರು ಅಂತ ಹೇಳಿದರೆ ಅದು ಕುಂಟಾಡಿ ದಯಾನಂದ ಪೈ ಅವರು ಎಲ್ಲಿಯೂ ನಮಗೆ ಸಮಾಜಕ್ಕೆ ಸಿಗೋದಿಲ್ಲ. ಅದೇ ನಿಷ್ಠೂರವಾದ ವರದಿಯನ್ನು ಮಾಡಿ ಸಮಾಜದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ವರದಿಯನ್ನು ಸಮಾಜಕ್ಕೆ ನೀಡಬೇಕು ಅನ್ನುವಂಥದ್ದನ್ನು ಚಾಚು ತಪ್ಪದೆ ಪಾಲನೆ ಮಾಡುವವರು ನಮ್ಮ ದಯಾನಂದ ಪೈ ಅವರು. ಇವತ್ತು ಅವರಿಗೆ ಒಂದು ಒಳ್ಳೆಯ ಅವರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಅಧ್ಯಕ್ಷರು ಅವರ ತಂಡ ಮಾಡಿದ್ದಾರೆ. ಅವರನ್ನು ನೆನಪಿಸುತ್ತಾ, ಹಾಗೆ ಅಶ್ವ ಮೋಹನ್ರವರು, ನಾನು ಇವತ್ತೇ ಅವರನ್ನು ನೋಡಿದ್ದು. ಆದರೆ ನಾವೆಲ್ಲರೂ ನೋಡ್ತಾ ಇರ್ತೇವೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಆ ಛಾಯಾಚಿತ್ರ ಅವ್ರದ್ದೇ ಇರ್ತದೆ. ಇವತ್ತು ನಾವು ಅವರನ್ನು ಕೂಡ ನಮ್ಮೊಟ್ಟಿಗೆ ಒಂದು ನೋಡುವಂಥ ಯೋಗ ನಾನು ಫಸ್ಟ್ ನೋಡಿದ್ದು, ತುಂಬ ಜನ ಇವತ್ತು ಪ್ರಥಮವಾಗಿ ನೋಡಿರ್ಬೋದು ಅಂತ. ಅಶ್ವ ಮೋಹನ್ರವರೇ, ಹಾಗೆಯೇ ನಮ್ಮ ಹರೀಶ್ ರವರೇ, ಹಾಗೆಯೇ ಸತೀಶ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲ ಈ ಒಂದು ಕ್ಯಾಂಪಸ್ನ ಶಿಕ್ಷಕರೇ, ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿಗಳೇ, ಹಾಗೂ ಊರಿನ ಹಿರಿಯರೇ, ಮಾಧ್ಯಮದ ಮಿತ್ರರೇ, ಹಾಗೂ ಶೇಖರ್ ಅಧಿಕಾರಿಯವರ ಧರ್ಮಪತ್ನಿಯವರೇ, ಸಮಾಜದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಒಬ್ಬ ವ್ಯಕ್ತಿ ಮಾಡಿದ ಕೆಲಸವನ್ನು ಅವ ಇರುವಾಗ ಗುರುತಿಸುವುದಿಲ್ಲ, ಅವನ ಕಾಲಾನಂತರದಲ್ಲಿ ಅವನು ಮಾಡಿದ ಕೊಡುಗೆ ನಮಗೆಲ್ಲ ಗೊತ್ತಾಗ್ತದೆ. ಆಗ ನಾವು ಅವರು ಭಾರಿ ಒಳ್ಳೆ ಜನ ಅಂತೇಳಿ ಹೋಗಲಿಕ್ಕೆ ಶುರು ಮಾಡ್ತೇವೆ. ಆದರೆ ಆ ವ್ಯಕ್ತಿ ಜೀವನದಲ್ಲಿರುವಾಗ ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾನೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಯಾವುದೇ ಸಂದರ್ಭದಲ್ಲಿ ನೋಡುವುದಿಲ್ಲ. ಇದು ಸಮಾಜದ ದೊಡ್ಡ ದುರಂತ. ಇಂಥ ಒಂದು ಈ ಸಮಾಜದಲ್ಲಿ ತನ್ನಿಂದ ಯಾವುದೇ ಅಷ್ಟು ಶ್ರೀಮಂತ ನಲ್ಲದಿದ್ದರೂ ಕೂಡ ನಾನು ಸಮಾಜಕ್ಕೆ ಏನು ಕೊಡಬೇಕು, ಸಮಾಜದ ಯಾವ ರೀತಿ ಸಮಾಜವನ್ನು ಸುಧಾರಣೆ ಮಾಡಬೇಕು, ತಾನು ದುಡಿತಿರುವಂಥ ಕ್ಷೇತ್ರ, ನನ್ನ ವೃತ್ತಿ ಕ್ಷೇತ್ರ ಪತ್ರಕರ್ತರು ಮತ್ತು ಅದಕ್ಕೆ ನನಗೆ ಹವ್ಯಾಸ ಇದ್ದಂಥ ಸಾಹಿತ್ಯ ಕ್ಷೇತ್ರ, ಈ ಎರಡೂ ಕ್ಷೇತ್ರದಲ್ಲಿ ನಾನು ಹೇಗೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಶೇಖರ್ ಅಧಿಕಾರು. ಅವರು ತುಂಬ ಚಟುವಟಿಕೆಗಳು ನಿಮಗೆ ಗೊತ್ತಿರ್ಬೋದು. ಒಂದು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ದೊಡ್ಡ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಅದೇ ಒಂದು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅಂತೇಳಿ ಮಾಡ್ಬೋದು. ಆ ಒಂದು ಬೆಳದಿಂಗಳಲ್ಲಿ ಆ ಸಾಹಿತ್ಯವನ್ನು ಮಾಡಿ ಅದರ ಒಂದು ರುಚಿಯನ್ನು ನಾವು ಉಣಬಡಿಸುವುದು ಸಾಹಿತ್ಯಾಸಕ್ತರಿಗೆ ಅಂತೇಳಿ ತೋರ್ಪಡಿಸಿದವರು ಡಾಕ್ಟರ್ ಶೇಖರ್ ಅಜಕಾರ್ ಅವರು ಕಾರ್ಕಳದಲ್ಲಿರ್ಬೋದು, ತುಂಬ ಕಡೆಗಳಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ. ಶ್ರವಣ ಬೆಳಗುಳ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ವಿಶಿಷ್ಟಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಂದು ಸಮಾಜಮುಖಿಯಾದ ಆಲೋಚನೆಗಳನ್ನು ಮಾಡ್ತಾ ಎಲ್ಲ ಹಿರಿಯರನ್ನು ಗುರುತಿಸುವಂಥ ಕೆಲಸ, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಉತ್ತಮ ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೊಂದು ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಮತ್ತಷ್ಟು ಉದ್ಯಮಿಸುವಂಥ ಕೆಲಸ, ಇಂಥ ಉತ್ತಮ ಕೆಲಸವನ್ನು ಶೇಖರ್ ಅಜಕಾರ್ ಮಾಡಿಕೊಂಡು ಬಂದಿದ್ದರು. ಅವರ ಕೊನೆಯ ದಿನಗಳಲ್ಲಿ 2 ದಿನದ ಹಿಂದೆ, ಅವರ ಕಾಲವಾಗುವಂಥ 2 ದಿನದ ಹಿಂದೆ ಉಡುಪಿಯಲ್ಲಿ ಅವರು ಮತ್ತು ಅವರ ಮಗ ಸಿಕ್ಕಿದ್ರು ನನಗೆ ನಮ್ಮೊಂದು ಕಾರ್ಯಕ್ರಮದಲ್ಲಿ. ಆಗ ಅವರು ಮಾತನ್ನು ಹೇಳಿದರು, ರವಿಯಣ್ಣ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ನನ್ನ ಮಗನಿಗೂ ಸಪೋರ್ಟ್ ಮಾಡಿ ಅಂತ. ಅದರ ಮರುದಿನ ಅವರು ನಮ್ಮೊಟ್ಟಿಗಿಲ್ಲ. ಬೆಳಿಗ್ಗೆ 11 ಗಂಟೆ ಆಗುವಾಗ ಸುದ್ದಿ ನಮಗೆಲ್ಲ ಸಿಕ್ತು. ದೇವರು ಇವರಿಗೆ ನೆನಪು ಕೊಟ್ಟಿದ್ರಾ, ನಾನು ಇನ್ನು ಇಲ್ಲ ಅಂತೇಳಿ, ಏನಂತ ಗೊತ್ತಿಲ್ಲ.
ನನ್ನ ಮಗನನ್ನು ಬಿಟ್ಟಾಕಬೇಡಿ ಅನ್ನುವಂಥ ವಿಚಾರವನ್ನು ಆ ದಿನ ಅವರು ಹೇಳಿದರು. ಇದು ನಮಗೆ ಕಣ್ಣ ಮುಂದೆ ಕೊರಗ್ತಾ ಇತ್ತು. ಯಾಕೆ ಈ ಥರ ಹೇಳಿದರು? ಏನು ಇವರು ಇರುವಾಗ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಆದ್ದರಿಂದ ದೇವರು ಇವ್ರನ್ನ ಬೇಗನೆ ಕರ್ಕೊಂಡು ಹೋಗಿದ್ರೆ ಏನ. ಆದರೆ ಇವರ ನೆನಪು ಸದಾ ನಮ್ಮೊಟ್ಟಿಗೆ ಇರಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವರನ್ನು ಗುರುತಿಸಿದರೆ ಸಮಾಜದಲ್ಲಿ ಇನ್ನಷ್ಟು ಜನ ಉತ್ತಮ ಕೆಲಸ ಮಾಡಲಿಕ್ಕೆ, ನಾವು ಉತ್ತಮ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸ್ತದೆ ಅನ್ನುವಂಥ ವಿಚಾರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಪ್ರೇರಣೆ ಆಗುವಂಥ ವಿಚಾರವನ್ನು ಡಾಕ್ಟರ್ ಶೇಖರ್ ಅಜಕಾರ್ ಅವರ ಒಂದು ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ, ವರ್ಷಕ್ಕೊಮ್ಮೆ ಅವರನ್ನು ನೆನಪು ಮಾಡುವುದರ ಮುಖಾಂತರ ನಾವು ಇದನ್ನು ಮಾಡಿಕೊಂಡು ಬರಬೇಕು ಅಂಥೇಳಿ ನಾವೆಲ್ಲರೂ ಕಾರ್ಕಳದಲ್ಲಿ ನಡೆದಂಥ ಸಭೆಯಲ್ಲಿ ನಾವೆಲ್ಲ ಹಿರಿಯರು ಸೇರಿ ಈ ಒಂದು ತೀರ್ಮಾನಕ್ಕೆ ಕಾರ್ಕಳ ತಾಲೂಕಿನಲ್ಲಿ ಆ ದಿನ ಬಂದ್ವಿ. ಅದರ ಪ್ರಯುಕ್ತವಾಗಿ ವರ್ಷ ಈ ಕಾರ್ಯಕ್ರಮ ನಡೆದು ಬರ್ತಾ ಉಂಟು. ಹೋದ ವರ್ಷವೂ ಕೂಡ ಡಾಕ್ಟರ್ ನಮ್ಮ ಸಂತೋಷ್ ಹೆಗ್ಡೆ ಅವರ ಮಾಜಿ ಲೋಕಾಯುಕ್ತರು ಅವರ ಅಮೃತ ಹಸ್ತೆಯಿಂದ ಉದ್ಘಾಟನೆ ಮಾಡಿ ಹೋದ ವರ್ಷವೂ ನಮ್ಮ ವಾರ್ತಾ ಭಾರತೀಯ ಸಂಪಾದಕರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿತ್ತು. ಈ ವರ್ಷವೂ ಕೂಡ ನಮ್ಮ ದಯಾನಂದ್ ಪೈ ಅವರಿಗೆ ನನಗೆ ಹೇಳಿದೆ, ಒಂದು ಉತ್ತಮ ಪತ್ರಕರ್ತನಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿರುವಂಥ ನಮ್ಮ ಊರಿನವರೇ ಆದಂಥ ದಯಾನಂದ್ ಪೈ ಅವರಿಗೂ ಕೊಡುವಂಥ ಈ ಕೆಲಸ ಆಗ್ತಾ ಉಂಟು. ಇದೊಂದು ಉತ್ತಮ ಕೆಲಸ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವವರು ನಾವು ಗುರುತಿಸಿದರೆ ಆ ಒಂದು ಸಮಾಜಕ್ಕೆ ಅದರಿಂದ ತುಂಬ ಪ್ರಯೋಜನ ಆಗ್ತದೆ. ಇಂಥ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಬದ್ಧತೆಯಿಂದ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಮೋಹನಲ್ಲು ಸರ್ ಅವರನ್ನು ಕೇಳಿದಾಗ ಒಪ್ಪಿಕೊಂಡು ಬರ್ತಾರಂತ ಹೇಳುವಾಗ ನಮಗೆ ಭಾರಿ ಖುಷಿಯಾಯಿತು. ಯಾಕಂತ ಹೇಳಿದರೆ ಅವರು ಕೂಡ ಇವತ್ತು ಯಾವ ರೀತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸಮಾಜಮುಖಿಯಾಗಿ ಮಾಡ್ಬೋದು ಅಂತೇಳಿ, ಅವರಿಗೆ ದುಡ್ಡು ಮಾಡೋದಾದರೆ ಯಾವತ್ತೂ ಮೆಡಿಕಲ್ ಕಾಲೇಜ್ ಮಾಡ್ಬೋದಿತ್ತು. ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆದ ನಂತರ ಈ ವರ್ಷ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ದುಡ್ಡು ಮಾಡುವ ಆಲೋಚನೆ ಇದ್ದರೆ ಪ್ರಥಮವಾಗಿ ಮೆಡಿಕಲ್ ಕಾಲೇಜ್ ಮಾಡುವವರು ಎಲ್ಲರೂ. ಆದರೆ ಅವರು ಅಲ್ಲಿ ಎಲ್ಲ ವ್ಯವಸ್ಥೆಗಳು ಯಾವ್ಯಾವ ಥರದ ಶಿಕ್ಷಣ ವ್ಯವಸ್ಥೆಗಳಾಗಬೇಕು ಅದೆಲ್ಲವನ್ನು ಮಾಡಿ ಆದ ನಂತರ ಇನ್ನು ಮೆಡಿಕಲ್ ಕಾಲೇಜ್ ಕೂಡ ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಅಂಥ ಒಂದು ಸಮಾಜಮುಖಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಆಳ್ವಾಸ ನುಡಿಸಿರಿ ವಿರಸತ್ನಂಥ ಕಾರ್ಯಕ್ರಮಗಳಿರ್ಬೋದು, ಅಥವಾ ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ಕಾಲೇಜ್ ಕ್ಯಾಂಪಸ್ನಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥ, ಸಂಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದಂತಿರ್ಬೋದು, ಎಲ್ಲವನ್ನು ಮಾಡಿಕೊಂಡು ಬರುವಂಥ ಮೋಹನಲ್ವ ಸರ್ ಅವರ ಈ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಆಗ್ತಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಆ ಶೇಖರ್ ಅಜಕಾರ್ ಅವರ ಮಕ್ಕಳಿಗೆ ಈಗಲೂ ಹೇಳಿದರು, ಏನಾಗಬೇಕು ಹೇಳಿ, ಅದು ಯಾವ ರೀತಿಯ ಶಿಕ್ಷಣ ಬೇಕು ನಾವು ಕೊಡುವ, ಹಾಸ್ಟೆಲಲ್ಲಿ ಬೇಕಾದರೆ ಹಾಸ್ಟೆಲಲ್ಲಿ ನಿಲ್ಲಿ ಅಂತೇಳಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಅಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ರಿಗೂ ನಮ್ಮೆಲ್ಲರ ಪರವಾಗಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.